ಈ ಸಮಾಜದಲ್ಲಿ ನಾನು ಈ ಪಾಪದ ಪಿಂಡವನ್ನು ಹೊತ್ತುಕೊಂಡು ಬದುಕಬಾರ್ದು. ಯಾಕಂದ್ರೆ ಈ ಸಮಾಜದಲ್ಲಿ ನನಗೆ ಬೆಲೆನೇ ಯಾರು ಕೊಡೋದಿಲ್ಲ. ಮಾನ ಕಳೆದುಕೊಂಡು ಹೆಣ್ಣು ಯಾವತ್ತು ಸಮಾಜದಲ್ಲಿ ಬದುಕಿರಬಾರ್ದು. ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಏಕೆ ಶಕುಂತಲ, ವಿಷ ತಂದು ಸಾಯುವಂತ ಪ್ರಸಂಗ ನಿನಗೇನು ಬಂದಿದೆ ಕಣೆ? ಪ್ರಕಾಶ್, ನನ್ನನ್ನು ತಡಿಬೇಡಿ. ನನ್ನನ್ನು ಸಾಯಲಿಕ್ಕೆ ಬಿಟ್ಬಿಡಿ. ಶಕುಂತಲ, ಮನುಷ್ಯನು ಭೂಮಿ ಮೇಲೆ ಹುಟ್ಟಿದ ಮೇಲೆ ಸಾಯುವುದು ಒಂದೇ ದಾರಿ ಅಲ್ಲ. ಮನುಷ್ಯನ ಭೂಮಿ ಮೇಲೆ ಬದುಕಬೇಕಾದರೆ 108 ದಾರಿಗಳಿದ್ದಾವೆ. ಆ ದಾರಿ ತೋರಿಸುವ ಚೆಲಗಾರ ನಿನ್ನ ಜೊತೆಯಾಗಿ ಇರುವಾಗ ನೀನೇಕೆ ಸಾಯ್ತೀಯ ಚಿನ್ನ? ಹೋಗಲಿ, ಒಂದು ಮಾತು ಕೇಳುತ್ತೇನೆ, ಸತ್ಯವಾಗಿ ಹೇಳ್ತೀಯ? ಯಾವ ಮಾತಂತ ಕೇಳಿ. ನಿಮ್ಮ ಮನೆಯಲ್ಲಿ ಇದೇ ಊರಿನ ಆಗರ್ಭ ಶ್ರೀಮಂತಾದ ಗೌರೀಶನ ಜೊತೆ ನಿನ್ನ ಮದುವೆ ಮಾಡಲು ಮುಂದಾಗಿದ್ದಾರಂತೆ. ಈ ಮಾತು ಸತ್ಯನಾ? ಹೌದು ಪ್ರಕಾಶ್, ಈ ಊರಿನ ಅಗರ್ಭ ಶ್ರೀಮಂತ ಗೌರೀಶ್ ಅವನ ಜೊತೆ ಮದುವೆ ಮಾಡಲು ನಮ್ಮ ತಂದೆಯವರು ನಿರ್ಧಾರ ಮಾಡಿದ್ದಾರೆ. ಶಕುಂತಲ, ನಾನು ನನ್ನ ಮನಸಾರಿ ಹೇಳುತ್ತೇನೆ, ನೀನು ಆ ಗೌರೀಶನ ಲಗ್ನ ಆಗಲೇಬೇಕು. ಏನು? ನಾನು ಗೌರೀಶನ್ ಲಗ್ನ ಆಗ್ಬೇಕಾ? ಹೌದು ಚಿನ್ನ. ಯಾಕಂದ್ರೆ ಇಡೀ ಊರಿಗೆ ಆ ಗರ್ಭ ಶ್ರೀಮಂತ ಆ ಗೌರೀಶ. ಒಂದು ವೇಳೆ ನೀನು ಅವನು ಲಗ್ನ ಆದ್ರೆ ಅವನಲ್ಲಿದ್ದ ಶ್ರೀ ಸಂಪತ್ತನ್ನು ನನ್ನ ಕೈವಶ ಆಗೋ ಸಂದೇಹನೇ ಇಲ್ಲ. ಅದಕ್ಕಾಗಿ ನೀನು ಲಗ್ನ ಆಗಲೇಬೇಕು. ಪ್ರಕಾಶ್, ನಿಮಗೆ ಮೈ ಮನಸ್ಸು ಕೊಟ್ಟು ಅವರಿಗೆ ದೇಹ ಕೊಡಲು ಹೇಗೆ ಮನಸ್ಸು ಹೋಗ್ತದೆ ಹೇಳು? ಶಕುಂತಲ, ಮನುಷ್ಯನು ಭೂಮಿ ಮ್ಯಾಗ ಮುಂದೆ ಬರ್ಬೇಕಾದ್ರೆ ಒಂದು ತಲೆ ಹಿಡಿಬೇಕು, ಇಲ್ಲ ಒಂದು ತಲೆ ತೆಗಿಬೇಕು. ಅಂದಾಗ ಮನುಷ್ಯನು ಭೂಮಿ ಮೇಲೆ ಮುಂದೆ ಬರ್ಲಿಕ್ಕೆ ಸಾಧ್ಯವಾಗುತ್ತದೆ. ಅಂದ ಮೇಲೆ ನೀನು ಅವನ ಲಗ್ನ ಆಗಲೇಬೇಕು. ಆಯ್ತು ಪ್ರಕಾಶ್, ನೀವು ಹೇಳಿದ ಹಾಗೆ ನಾನು ಗೌರೀಶನನ್ನು ಮದುವೆ ಆಗುತ್ತೇನೆ. ಹಾಗಾದ್ರೆ ಮದುವೆ ಆಗೋದು ನಿನ್ನ ಕೆಲಸ, ತೈಲದಂತೆ ನಡೆಸುವುದು ನನ್ನ ಕೆಲಸ. ಇನ್ನು ಹೋಗಿ ಬಾ ಚಿನ್ನ. ಆಯ್ತು, ನಾನು ಹೋಗಿ ಬರ್ತೀನಿ. ಗೌರೀಶ, ಬಂದ ಒದಗಿತ್ತು ನಿನಗಂತ ಸಂಸ್ಕಾರ ಕತೆ. ನಾನು ಉಂಡು ಬೆಟ್ಟ ಹೆಣ್ಣನ್ನು ನಿನ್ನ ಕೊಳ್ಳಿಗೆ ಕಟ್ಟಿಸಿ ಇದೇ ಹೆಣ್ಣಿನಿಂದ ನಿನ್ನ ಯಮಲೋಕಕ್ಕೆ ಕಳಿಸಿ ಇಡೀ ನಿನ್ನ ಸರ್ವ ಆಸ್ತಿಗೆ ಒಡೆಯ ನಾನಾಗಿ ಕೊನೆಗೆ ಈ ಹೆಣ್ಣಿನ ಕೈಯಿಂದ ಭಿಕ್ಷೆ ಬೇಡಕ್ಕೆ ನಾನು ಹಚ್ಚುದೇ ಮುಖ್ಯವಾದ ಗುರಿ. ನನ್ನ ಪ್ರಿಯಸಾದ ಶಕುಂತಲ ಮದುವೆಗೆ ಬಂದು 3 ತಿಂಗಳಾಯ್ತು. ಒಂದು ಫೋನು ಇಲ್ಲ, ಒಂದು ಮೆಸೇಜು ಇಲ್ಲ. ಹಿರಿಯರು ಒಂದು ಮಾತು ಹೇಳುತ್ತಾರೆ, ಗಂಡಿಲ ಆಗಲ ಕೆಲಸ ಹೆಣ್ಣಿನದಿಂದ ಆಗುತ್ತೆ ಅಂತ. ಇವತ್ತು ನನ್ನ ಕಾರ್ಯವನ್ನು ಸಾಯಿಸಿಕೊಂಡು ಹೋಗಲೇಬೇಕು. ಶಕುಂತಲ, ಶಕುಂತಲ, ಯಾರು? ಓ, ನೀನಾ? ಇದು ನನ್ನ ಗಂಡನ ಮನೆ. ಇಲ್ಲಿಗೆ ಎದಕ್ ಬಂದೆ ನೀನು? ಏನು ಚಿನ್ನ ಈ ರೀತಿಯಾಗಿ ಮಾತಾಡ್ತಿದ್ದಿಲ್ಲ? ಅಲ್ಲ, ಮದುವೆಗೆ ಬಂದು 3 ತಿಂಗಳಾಯ್ತು, ಒಂದು ಫೋನು ಇಲ್ಲ, ಒಂದು ಮೆಸೇಜ್ ಇಲ್ಲ, ಒಂದು ಫೋಟೋನೂ ಇಲ್ಲ. ಏಕೆ ಎಷ್ಟು ಬೇಗ ಈ ಪ್ರಿಯಕರ ನಿನ್ನ ಮನಸ್ಸಿಗೆ ಬೇಜಾರದೇನೆ ಚಿನ್ನ? ಅದು ನಿಜಾನೇ. ಶ್ರೀಮಂತ ಗಂಡ ಸಿಕ್ಕ ಬೇಗ ನನ್ನಂತ ಬಡವನಿಗೆ ನಿನಗೆಯಿಂದ ನೆನಪಾಗಬೇಕು ಚಿನ್ನ. ಹೋಗ್ಲಿ, ನಿನ್ನ ಗಂಡ ಎಲ್ಲಿಗೆ ಹೋಗಿದ್ದಾನೆ? ನನ್ನ ಗಂಡ ಬಂಗಾರದ ಅಂಗಡಿಗೆ ಹೋಗಿದ್ದಾರೆ. ಓ, ಬಂಗಾರ ಅಂಗಡಿಯ? ಬಂಗಾರ ಅಂಗಡಿಯ ಮಾಲಕರಂದ ಬೇಗ ಬಂಗಾರ ಅಂಗಡಿಗೆ ಹೋಗಿರುತ್ತಾರೆ. ಹೋಗಲಿ ಚಿನ್ನ, ಬಂಗಾರ ಅಂಗಡಿಯಿಂದ ಮನೆಗೆ ಯಾವಾಗ ಬರುತ್ತಾರೆ? ಸಾಯಂಕಾಲ ಬರ್ತಾರೆ. ಓ,
ಮಾಲಕರು ಅಂಗಡಿಯಲ್ಲಿ ಬಿಜಿ ಇರುತ್ತಾರೆ, ಸಾಯಂಕಾಲ ಬರುತ್ತಾರೆ. ಅದು ನಿಜನೇ. ಸಾಯಂಕಾಲ ಮನೆಗೆ ಬಂದ ಮೇಲೆ ಒಂದು ಕಪ್ ಬಿಸಿ ಹಾಲು ಕೇಳ್ತಾ ಇರ್ಬೇಕಲ್ಲ. ಹೌದು, ಕೇಳ್ತಾರೆ. ಹಾ, ಯಾಕಂದ್ರೆ ಹೊಸದಾಗಿ ಹೆಂಡತಿ ಬಂದಿದ್ದಾಳೆ. ಹೆಂಡತಿ ಕೈಯಿಂದ ಒಂದು ಕಪ್ ಬಿಸಿ ಹಾಲು ಕುಡಿದ್ರೆ ಮನಸ್ಸಿಗೆ ರಿಲಾಕ್ಸ್ ಆಗುತ್ತದೆ. ಅದು ನಿಜಾನೇ. ಶ್ರೀಮಂತರು ಅಂಗಡಿಯಿಂದ ಬಂದು ಹಾಲು ಕುಡಿತಾರೆ. ನನ್ನಂತ ಬಡವನಿಗೆ ಚಾಕೂ ಗತಿ ಇಲ್ಲ. ಹೋಗಲಿ ಬಿಡು ಚಿನ್ನ. ಯೋಗಿ ಪಡೆದದು ಯೋಗಿಗೆ, ಜೋಗಿ ಪಡೆದದು ಜೋಗಿಗೆ. ಶಕುಂತಲ, ಏನು ನಿನ್ನ ಗಂಡ ಸಾಯಂಕಾಲ 6 ಗಂಟೆಗೆ ಬಂದು ಹಾಲು ಕುಡಿತಾನಲ್ಲ, ಆ ಹಾಲಿನಲ್ಲಿ ವಿಷ ಹಾಕಬೇಕು. ಏನು? ನನ್ನ ಗಂಡನಿಗೆ ವಿಷ ಹಾಕಬೇಕಾ? ಇಲ್ಲ, ನನ್ನ ಕೈಯಿಂದ ಸಾಧ್ಯ ಇಲ್ಲ. ಶಕುಂತಲ, ಇಲ್ಲಿವರೆಗೆ ನಾನು ಹೇಳಿದಂತೆ ಎಲ್ಲ ಕಾರ್ಯವನ್ನು ಮಾಡುತ್ತಾ ಬಂದಿದ್ಯಾ. ಒಂದು ವೇಳೆ ಈ ಕೆಲಸ ನೀನು ಮಾಡಲು ಒಪ್ಪದಿದ್ದರೆ ನಿನ್ನ ಪ್ರೀತಿ ವಿಚಾರ ಇಡೀ ನಿನ್ನ ಗಂಡನ ಮೊಬೈಲ್ಗೆ ಬಿಡುತ್ತೇನೆ. ಆಮೇಲೆ ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿದ ಗಂಡು ಇಲ್ಲ, ಪ್ರೀತಿಸಿದ ಪ್ರಿಯಕರನೂ ಇಲ್ಲ. ಚಿನ್ನ, ನೀನೇ ವಿಚಾರ ಮಾಡು, ಗಂಡನಿಗೆ ವಿಷ ಹಾಕಬೇಕಾ ಅಥವಾ ಬಿಡಬೇಕಾ ಅಂತ. ಪ್ರಕಾಶ್, ಹಾಗೇನು ಮಾಡಬೇಡಿ. ನನ್ನ ಗಂಡನ ಮೊಬೈಲ್ಗೆ ನಮ್ಮ ವಿಷಯ ಯಾವುದು ಬಿಡಕ್ ಹೋಗಬೇಡಿ. ನೀವು ಹೇಳ ಹಾಗೆ ನನ್ನ ಗಂಡನಿಗೆ ಹಾಲಿನಲ್ಲಿ ವಿಷ ಹಾಕಿ ನಾನು ಕೊಡ್ತೀನಿ. ಹಾಗಾದ್ರೆ ತೆಗೆದುಕೋ ಚಿನ್ನ. ನಾಳೆ ಬೆಳಕಾದ್ರೆ ನಿನ್ನ ಗಂಡನ ಹೆಣವ ನಿನ್ನ ಮನೆ ಬಾಗಿಲಲ್ಲಿ ಬಿದ್ದಿರ್ಬೇಕು. ಅದನ್ನು ನೋಡಿ ನಾನು ಸಂತೋಷ ಪಡಬೇಕು. ಬರ್ಲಾ ಚಿನ್ನ? ಆಯ್ತು, ಹೋಗ್ಬನ್ನಿ. ಹೌದು, ಇದೇ ಸರಿಯಾದ ಸಮಯ. ನನ್ನ ಗಂಡನಿಗೆ ವಿಷ ಹಾಕಿ ಹಾಲನ್ನು ಕುಡಿಸಿದ್ರಿ ಪ್ರಕಾಶನ ಜೊತೆ ಚೆನ್ನಾಗಿ ಬಾಳೆ ಮಾಡಬಹುದು. ಈ ಕೆಲಸ ಈ ಸದ್ಯಕ್ಕೆ ಮಾಡ್ತೀನಿ. ಶಕುಂತಲ, ಏ ಶಕುಂತಲ, ಬೇಗನೆ ಬಾರಿ ಹೊರಗೆ. ಏನ್ರಿ ಈಗ ಬಂದ್ರ? ಹಾ, ಈಗ್ತಾನೆ ಬಂದೆ ಶಕುಂತಲ. ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ಒಳಗಡೆ ಹೋಗಿ ಒಂದು ಗ್ಲಾಸ್ ಹಾಲನ್ನು ತೆಗೆದುಕೊಂಡು ಬರ್ತೀಯಾ? ಆಯ್ತು ರೀ, ಆದಷ್ಟು ಬೇಗನೆ ಬಾ. ಬೇಗನೆ ಬನ್ನಿ. ರೀ, ಕೊಡು ಶಕುಂತಲ. ತೆಗೆದು ಶಕುಂತಲ, ಏನಿದು? ಕೈ ತಾಕಿ ಬಿದ್ದು ಹಾಲನ್ನು ಬೆಕ್ಕು ಸೇವಿಸಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿತು ಅಂದ್ರೆ ಇವತ್ತು ನಾನು ಸೇವಿಸಲು ಬಂದ ಹಾಲಿನಲ್ಲಿ ವಿಷ. ಏನಿದು ಶಕುಂತಲ? ಈ ಹಾಲಿನಲ್ಲಿ ವಿಷ ಬರಲು ಸಾಧ್ಯವೇಗೆ? ಸ್ವಾಮಿ, ನನಗೇನು ಗೊತ್ತಿಲ್ಲ. ಇದರಲ್ಲಿ ವಿಷ ಹೇಗೆ ಬಂತಂತ ನನಗೇನು ಗೊತ್ತಿಲ್ಲ. ಏನು? ನಿನಗೇನು ಗೊತ್ತಿಲ್ವಾ? ಅಂಗಡಿಗೆ ಒಂದು ನಾನು ಹೊರಗಡೆ ಹೋದಾಗ ಈ ಮನೆಯಲ್ಲಿ ನೀನು ಒಬ್ಬಳೆ ತಾನೆ. ಅಂದಮೇಲೆ ನಮ್ಮ ಮನೆ ಹಾಲಿನಲ್ಲಿ ಅಕ್ಕಪಕ್ಕದವರು ಬಂದು ವಿಷ ಬರೆಸಲು ಸಾಧ್ಯವೇನು? ಸಾಧ್ಯವೇ ಇಲ್ಲ. ಈ ನಿನ್ನ ಮೌನ ವಾರ್ತೆ ನೋಡಿದ್ರೆ ನನಗೆ ಅರ್ಥವಾಗ್ತಾ ಇದೆ, ಈ ಹಾಲಿನಲ್ಲಿ ವಿಷ ನೀನೇ ಬೆರೆಸಿದ್ದೀಯಾ ಅಂತ. ಛೆ! ನೀನು ನನ್ನ ಹೆಂಡತಿ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಅಸಹ್ಯವಾಗ್ತಾ ಇದೆ. ನಿನ್ನ ಮಾಡಿದ ಕೆಲಸಕ್ಕಾಗಿ, ನೀನು ಮಾಡುವ ಕಾರ್ಯಕ್ಕಾಗಿ ಒಂದು ಕ್ಷಣ ಕೂಡ ನನ್ನ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ನನ್ನ ಮನೆ ಬಿಟ್ಟು ಆಚೆ ಹೊಟ್ಟು ಹೋಗ್ಬಿಡು. ಬೇಡ ಸ್ವಾಮಿ, ನೀವೇ ಈ ಮನೆಯಿಂದ ಆಚೆ ಹೋಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು? ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಜಾಗ ಕೊಡಿ, ನಾನು ಅಲ್ಲಿ ಇರ್ತೀನಿ. ದಯವಿಟ್ಟು ನಿಮ್ಮ ಕಾಲಿಗೆ. ಶಕುಂತಲ! ನೀನು ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿದರು, ಕೈ ಮುಗಿದು ಬೇಡಿಕೊಂಡರು. ಈ ನಿನ್ನ ಮೊಸಳೆ ಕಣ್ಣೀರಿನ ನನ್ನ ಮನೆ ಯಾವ ಕಾಲಕ್ಕೂ ಕರಗಲಾರದು. ಬಡತನ ಮನೆ ಕನ್ಯೆಯನ್ನು ಲಗ್ನವಾದರೆ ನನ್ನ ಜೀವನವನ್ನು ಸುಗಮವಾಗಿ ಸಾಗಿಸಿಕೊಂಡು ಹೋಗುತ್ತೀಯ ಅಂತ ನಿನ್ನನ್ನು ನನ್ನ ಧರ್ಮ ಪತ್ನಿಯನ್ನಾಗಿ ಸ್ವೀಕರಿಸಿದೆ. ಆದ್ರೆ ನೀನೇನ್ ಮಾಡ್ತಾ ಇದ್ದೀಯಾ? ಗಂಡನಿಗೆ ಹೆಂಡತಿ ಆಗೋದನ್ನು ಬಿಟ್ಟು ವ್ಯಭಿಚಾರಿಯನ್ನಾಗಿ ಜೀವನ ಸಾಗಿಸ್ತಾ ಇದೀಯಾ? ಅಥವಾ ಈ ಶ್ರೀಮಂತನ ಆಸ್ತಿಗೆ ಒಡತಿ ಆಗಬೇಕೆಂದು ಕನಸು ಕಾಣ್ತಿದ್ದೀಯಾ? ಗಂಡನಿಗೆ ವಿಷ ಹಾಕಿಕೊಂಡು ಇನ್ನೊಬ್ಬರಿಗೆ ಸೆರಗ ಹಾಸಬೇಕೆಂದು ಕನಸು ಕಂಡಿದ್ದೀಯಾ? ನಿನ್ನಂತವಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನೀನು ನನ್ನ ಮನೆಯಲ್ಲಿ ಯಾವ ಕಾರಣಕ್ಕೂ ಇರಕೂಡದು. ಹೊರಟು ಹೋಗ್ಬಿಡು. ಏನೇ ಮೆಟ್ಟಿಕಲ್ಲಾಡಿ
ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಪ್ರಪಂಚ ನೋಡಲ್ಲ ಅಂತ ತಿಳಿದುಕೊಂಡಿದ್ದೀಯ. ಶಬಾಷ್, ನಿನ್ನಂತ ಸೋಗಲಾಡಿ ಹೆಣ್ಣುಗ ನಾನು ಮೆಚ್ಚಲೇಬೇಕು. ಬೆಳ್ಳಗಿರದ ಹಾಲು ಎಂದು ತಿಳಿದುಕೊಂಡು ನಿನ್ನ ಜೊತೆ ಜೀವನ ಸಾಗಿಸಿಕೊಂಡು ಬಂದೆ. ಆದ್ರೆ ಇದು ಸುಣ್ಣದ ನೀರನ್ನು ತಿಳಿದ ಮೇಲೆ ಮತ್ತೆ ನಿನ್ನ ಜೊತೆ ಜೀವನ ಸಾಗಿಸಬೇಕೇನೆ? ಸಾಧ್ಯವಿಲ್ಲ. ನಿನ್ನಂತೊಳಗೆ ನಾನು ಸರಿಯಾದ ಶಿಕ್ಷೆ ಕೊಟ್ಟರೆ ನನ್ನ ಮನಸ್ಸಿಗೆ ಸಮಾಧಾನ. ಹೊರಟು ಹೋಗಿಬಿಡು.